ಸರ್ ನಾನು ಬೆಳ್ಳಾಕಿ ತೆಗಿತೀನಿ, ಹೀಗೆ ಪುಷ್ ಮಾಡಿ ತೆಗಿತೀನಿ, ಪೌಡರ್ ಕೊಟ್ಟಿದ್ದಾರೆ, ಸಿರಪ್ ಕೊಟ್ಟಿದ್ದಾರೆ, ಅಂದ್ರೂ ಮೋಷನ್ ಹೋಗಲ್ಲ, ಹೀಗೆ ಪ್ರೆಸ್ ಮಾಡ್ಕೋತೇನೆ, ಕೆಲವೊಮ್ಮೆ ನಿಂತ್ಕೋತೀನಿ ಮೋಷನ್ ಪಾಸ್ ಮಾಡೋಕ್ಕೆ, ಯೂರಿನ್ ಲೀಕ್ ಆಗುತ್ತೆ ಅರ್ಜೆಂಟ್ ಆದರೆ. ದ ಓನ್ಲಿ ಕ್ಯಾನ್ಸರ್ ವಿಚ್ ಇಸ್ ಡಯಾಗ್ನೋಸ್ ಲೇಟ್ ಇನ್ ದ ಕಂಟ್ರಿ ಇಸ್ ಕೋಲೋರೆಕ್ಟಲ್ ಕ್ಯಾನ್ಸರ್. ಇದು ಆಘಾತಕಾರಿ ಅಲ್ವಾ? 26 ವರ್ಷ, 3 ಜನ ಮಕ್ಕಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ತಾಯಿ ಸಾಯ್ತಾ ಇದ್ದಾಳೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಕಿಲ್ಲರ್ ಅಂದ್ರೆ ಆಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್. ಕ್ಯಾನ್ಸರ್ ಅಲ್ಲ, ಹಾರ್ಟ್ ಅಟ್ಯಾಕ್ ಅಲ್ಲ, ಆಕ್ಸಿಡೆಂಟ್ ಅಲ್ಲ, ಆಂಟಿಬಯೋಟಿಕ್ಸ್ ಕೊಟ್ಟು ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಯೋಗಾಸನ ಮಾಡೋದ್ರಿಂದ ಈ ಸ್ಟ್ರೆಸ್ ಇನ್ಕಾಂಟಿನೆನ್ಸ್, ಅರ್ಜ್ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ, ಯೂರಿನ್ ಲೀಕಿಂಗು, ಅದು ಸ್ಟಾಪ್ ಆಗುತ್ತೆ. ಇಂಡಿಯಾದಲ್ಲಿ ಡಾಕ್ಟರ್ಗಳು 2 ರಿಂದ 3 ನಿಮಿಷ, ಕರೆಕ್ಟಾ? ಒಪ್ತೀರಾ ಇದನ್ನ? ವರ್ಲ್ಡ್ ಆವರೇಜ್ 35 ನಿಮಿಷ. ಪ್ರಪಂಚದಲ್ಲಿ ಒಬ್ಬ ಸರ್ಜನ್ ರೆಪ್ಯುಟೇಷನ್ ಹಾಳಾಗಿದ್ರೆ, ಹೆಸರು ಕೆಟ್ಟಿದ್ರೆ ಈ ಫಿಸ್ಟುಲಾ ಆಪರೇಷನ್ ಇಂದ ಅಂತ, ಅದು ಮಾಡಿ ಕೂಡಲೇ ಮತ್ತೆ ಬರುತ್ತೆ. ಸರ್, ಈಗ ನೀವು ಈ ನಾರ್ಮಲ್ ಡೆಲಿವರಿಯ ಪಾರ್ಶ್ವ ಪರಿಣಾಮ ಏನಾಗುತ್ತೆ, ಹೌದು, ಅದು ಯಾವ ಭಯಾನಕವಾದ ಸ್ಥಿತಿ ತಂದು ನಿಲ್ಲಿಸ್ತದೆ ಅಂತ ಹೇಳಿದ್ರಿ. ಹೌದು. ಇನ್ ಕೇಸ್ ಇದನ್ನೆಲ್ಲವನ್ನ ಸಹಿಸಿಕೊಂಡೇ ಒಂದಿಷ್ಟು ವರ್ಗ ಬದುಕ್ತಾ ಇದೆ ಅಂತ ಇಟ್ಕೊಳ್ಳಿ. ಹೌದು. ಅದಕ್ಕೆ ಕಾಳಜಿ ತಗೊಳ್ಳದೆ ಇರುವಂತ ಗಂಡ, ಹೌದು, ಅಥವಾ ಹಳ್ಳಿ ತಪ್ಪು. ಕಾಳಜಿ ತಗೊಳ್ಳದೆ ಇರುವಂತ ಗಂಡ ಅಂತಿರಲ್ಲ. ಒಂದು ಕತೆ ಹೇಳ್ತೀನಿ. ಕರ್ನಾಟಕ ಸರ್ಕಾರದಲ್ಲಿ ಒಂದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೇಡಿ, 54 ವರ್ಷ, AWE 54 ವರ್ಷ ಇರುತ್ತೆ. ಅವರು ಒಬ್ಬರೇ ಬಂದು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದ್ರು. ಇದೇನು ಅಳ್ತಾ ಇದ್ರು ಇವ್ರು ಅಂತ ಕೇಳಿದ್ರೆ, ಆಮೇಲೆ ಬಿಟ್ಬಿಟ್ಟು ಅಳ್ಳಕ್ಕೆ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿ ಯಾಕೆ ಹೇಳ್ತಾ ಇದ್ದೀರಾ ಅಂದರೆ, ಸರ್ ನಮ್ಮ ಯಜಮಾನರು 25 ಜನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ ಸರ್, ಅವ್ರು ನನಗೆ ದಿನ ಸಾಯೋರ್ಗೆ ಅಳವ್ರು ಯಾರು ಅಂತೇಳಿ ಬಿಟ್ಬಿಟ್ಟಿದೆ ಸರ್. ಈಗ ಇಲ್ಲಿ ಯಾವ್ದು ಏನು ಬೇಕೋ ಮಾಡ್ಕೊ ಅಂತ, ಅದಕ್ಕೆ ಒಬ್ಬಳೇ ಬಂದೆ ಸರ್. ಏನಾಗ್ತಾ ಇದೆ ಸರ್? ನಾನು ಸರಿಯಾಗಿ ಮೋಷನ್ ಪಾಸ್ ಮಾಡಿ 35 ವರ್ಷ ಆಯಿತು ಸರ್, ನನ್ನ ಮಗನಿಗೆ 36 ವರ್ಷ ಸರ್ ಅಂತ ಕತೆ ಹೇಳಿ ಹಾಗೆ ಹೇಳ್ತಾರೆ. ಸರ್ ನಾನು ಬೆಳ್ಳಾಕಿ ತೆಗಿತೀನಿ, ಹೀಗೆ ಪುಷ್ ಮಾಡಿ ತೆಗಿತೀನಿ, ಪೌಡ್ರ್ ಕೊಟ್ಟಿದ್ದಾರೆ, ಸಿರಪ್ ಕೊಟ್ಟಿದ್ದಾರೆ, ಅಂದ್ರೂ ಮೋಷನ್ ಹೋಗಲ್ಲ, ಹೀಗೆ ಪ್ರೆಸ್ ಮಾಡ್ಕೋತೇನೆ, ಕೆಲವೊಮ್ಮೆ ನಿಂತ್ಕೋತೀನಿ ಮೋಷನ್ ಪಾಸ್ ಮಾಡೋಕ್ಕೆ, ಯೂರಿನ್ ಲೀಕ್ ಆಗುತ್ತೆ ಅರ್ಜೆಂಟ್ ಆದರೆ, ಕೆಮ್ಮಿದ್ರೆ ಯೂರಿನ್ ಲೀಕ್ ಆಗುತ್ತೆ ಅಂತ ಒಂದು AWE ಕರ್ನಾಟಕ ಸರ್ಕಾರದಲ್ಲಿ ನೀವು ಹೇಳಿರಲ್ಲ ಪಾಯಿಂಟು. ಗಂಡಂದ್ರೆ ನೆಗ್ಲೆಕ್ಟ್, ಯಾವ ಗಂಡ ನೆಗ್ಲೆಕ್ಟ್ ಮಾಡಲ್ಲ, ಹೋಗಿರ್ತಾರೆ, ಸಮಸ್ಯೆ ಪರಿಹಾರ ಆಗಿರಲ್ಲ, ಅಂದರೆ ಗಾದೆ ಹೇಳ್ತಾರಲ್ಲ, ದಿನ ಸಾವಿರ ಅಳೋರು ಯಾರು ಅಂತೇಳಿ ಬಿಟ್ಬಿಟ್ಟಿರ್ತಾರೆ. ಮುಂದುವರಿಸಿ. ಅಂದರೆ ಈ ಥರ ಆದಾಗ ಬೇರೆ ಬೇರೆ ಕಾರಣಗಳಿಂದ ಸೂಕ್ತವಾದ ಚಿಕಿತ್ಸೆ ಸಿಗೋದಿಲ್ಲ. ಅದರ ನಂತರ ಸ್ಟೇಜ್ ಏನು? ಸೂಕ್ತವಾದ ಚಿಕಿತ್ಸೆ ಇದು ಸಿಗಲ್ಲ. ಆ ನಂತರ ಸ್ಟೇಜ್ ಏನು ಅಂತ ಹೇಳಿದ್ರೆ, ಈ ಒಂದು ಸಮಸ್ಯೆಯಲ್ಲಿ ಈ ಯೂರಿನ್ ಲೀಕ್ ಆಗುತ್ತಲ್ಲ, ಲೀಕ್ ಆದಾಗುತ್ತೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಯೂರಿನ್ ಒಂದು ಟೆಸ್ಟ್ ಮಾಡಿಸಿ ಒಂದು ಆ್ಯಂಟಿಬಯೋಟಿಕ್ ಕೊಡಿ ಅಂತ ಹೇಳ್ತಾರೆ. ಇನ್ಫೆಕ್ಷನ್ ಆ್ಯಂಟಿಬಯೋಟಿಕ್ ರಿಪೀಟೆಡ್ ಆ್ಯಂಟಿಬಯೋಟಿಕ್ ಕೊಡ್ತಾನೆ ಇರ್ತಾರೆ. ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಕಿಲ್ಲರ್ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್. ಕ್ಯಾನ್ಸರ್ ಅಲ್ಲ, ಹಾರ್ಟ್ ಅಟ್ಯಾಕ್ ಅಲ್ಲ, ಆಕ್ಸಿಡೆಂಟ್ ಅಲ್ಲ, ಆಂಟಿಬಯೋಟಿಕ್ಸ್ ಕೊಟ್ಟು ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಡುತ್ತೆ. ಇಂಥವ್ರಿಗೇನಾಗುತ್ತೆ, ಇನ್ಫೆಕ್ಷನ್ನು ಯೂರಿನರಿ ಬ್ಲ್ಯಾಡರ್ಗೆ ಹೋಗುತ್ತೆ, ಅಲ್ಲಿಂದ ಮೇಲೆ ಕಿಡ್ನಿಗೆ ಹೋಗುತ್ತೆ. ಎಷ್ಟೋ ಜನ ಈ ರೀತಿಯಾಗಿ ಬಂದಿರೋದು ನಾವು ನೋಡಿದ್ದೀವಿ. ಏನು ಆ್ಯಂಟಿಬಯೋಟಿಕ್ ಕೊಟ್ಟರೂ ಅವರಿಗೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ಇಂಥ ಒಂದು ಸಮಸ್ಯೆಗಳಿಗೆ ಜನ ಲ್ಯಾಂಡ್ ಆಗ್ತಾರೆ. ಹಾಗಾಗಿ ಯಾರೇ ಹೆಣ್ಮಕ್ಳಾಗಲಿ ಯೂರಿನ್ ಲೀಕ್ ಆಗ್ತಾಯಿದ್ರೆ ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಅದರ ನಂತರದ ಏನು ಅವ್ರ ಕಥೆ ಏನು? ಏನಿಲ್ಲ, ಅದಕ್ಕೆ ಪರಿಹಾರ ಇದೆಯಾ? ಅದಕ್ಕೆ ಪರಿಹಾರ ಇದೆ. ಈಗ ಈ ತರ ನಾರ್ಮಲ್ ಡೆಲಿವರಿ ಆಗಿ ಅವರಿಗೆ ಗುದದ್ವಾರದ ಸಮಸ್ಯೆ, ಯೂರಿನರಿ ಸಮಸ್ಯೆ ಇವೆಲ್ಲ ಇದ್ದವರು ಒಂದು ಆತ್ಯಂತಿಕ ಸ್ಥಿತಿಯಲ್ಲಿ ಬರ್ತಾರೆ ಅಂತ ಇಟ್ಕೊಳ್ಳಿ. ನೀವು ಲಾಸ್ಟ್ ಸ್ಟೇಜ್ ಎಕ್ಸ್ಟ್ರೀಮ್ ಕೇಸಸ್ ಏನು ಅವ್ರ ಕಥೆ? ಎಕ್ಸ್ಟ್ರೀಮ್ ಕೇಸಸ್ಗೂ ಸೊಲ್ಯೂಷನ್ ಇದೆ. ಅವ್ರಿಗೊಂದು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದಾಗ ಗುದದ್ವಾರ ಎಷ್ಟು ಕೆಳಗೆ ಬಂದಿದೆ, ಮೂತ್ರಕೋಶ ಎಷ್ಟು ಕೆಳಗೆ ಬಂದಿದೆ ಅಂದೆಲ್ಲ ಅಸೆಸ್ ಮಾಡ್ತೀವಿ. ಅಸೆಸ್ ಮಾಡಿ ಎಕ್ಸ್ಟ್ರೀಮ್ ಇದ್ದಾಗ ಸರ್ಜರಿ, ಬೆಳಗ್ಗೆ ಬರ್ತಾರೆ, ನೆಕ್ಸ್ಟ್ ಡೇ ಮನೆಗೆ ಹೋಗ್ತಾರೆ. ಆ ರೀತಿ ಮಾಡ್ತೀವಿ. ಆಮೇಲೆ ಒಂದು ವಾರಕ್ಕೆ ಆರಾಮಾಗಿರ್ತಾರೆ. ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಮೈಲ್ಡ್ ಕೇಸಸ್ಸಲ್ಲಿ ಫಿಸಿಯೋಥೆರಪಿ ಇದೆ ನಮ್ಮ ಹತ್ರ. ಫಿಸಿಯೋಥೆರಪಿ ಮಾಡ್ತೀವಿ, ಸರಿ ಹೋಗುತ್ತೆ. 10 ವಾರ 10 ಸರಿ ಹೋಗುತ್ತೆ. ಬೆಳಗ್ಗೆ ಒಂದು ಹೆಣ್ಮಗಳು ಬಂದಿದ್ರು, ಸರ್ ನನಗೆ ಈ ಸಮಸ್ಯೆ ಇದೆ ಸರ್,
ಬಟ್ ನನಗೆ ಮೊದಲಿಂದ ಯೋಗ ಮಾಡ್ತೀನಿ, ಮದುವೆ ಆದಮೇಲೆ ಯೋಗ ಮಾಡ್ತೀನಿ ಅಂತ ಯೋಗಾಸನ. ಗೊತ್ತಾಯ್ತು. ಆ ಲೇಡಿಗೆ ನಾರ್ಮಲ್ ಡೆಲಿವರಿ ಆಗಿದ್ರು ಸಹ, ಮಕ್ಕಳು ದೊಡ್ಡ ಆಗಿದ್ರು ಸಹ ಯೋಗ ಮಾಡ್ತಾ 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 ಇವರಿಂದ ಫುಲ್ ನಿಂತೋಗಿ ಸ್ಟಾಪ್ ಆಗಿದೆ. ಮೋಷನ್ ಮಾತ್ರ ಸಮಸ್ಯೆ ಇತ್ತು. ಸ್ಕ್ಯಾನ್ ಮಾಡಿ ಹೇಳಿದೆ, ನೀವು ಮಿನಿಮಲ್ ಆಗಿದ್ದರೆ ಯೋಗ ಕಂಟಿನ್ಯೂ ಮಾಡಿ, ಇಲ್ಲದೆ ಹೋದರೆ ಒಂದು ಪರಿಹಾರ ಇದೆ ಅಂತ ಅವ್ರಿಗೆ ಹೇಳಿ ಕಳಿಸಿ. ಹಾಗಾಗಿ ಯೋಗಾಸನ ಮಾಡೋದ್ರಿಂದ ಈ ಸ್ಟ್ರೆಸ್ ಇನ್ಕಾಂಟಿನೆನ್ಸ್, ಅರ್ಜ್ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ, ಯೂರಿನ್ ಲೀಕಿಂಗು, ಅದು ಸ್ಟಾಪ್ ಆಗುತ್ತೆ. ಹಾಗಾದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ನಾನು. ಹಾಂ ಹೇಳಿ. ಈ ಯೋಗದಿಂದ ಈ ನಮ್ಮ ಮೂಲವ್ಯಾಧಿ ಅಥವಾ ನಮ್ಮ ಗುದದ್ವಾರಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಕಾಯಿಲೆಗಳು ಅದು ನೀವೀಗ ಹೇಳಿದಿರಿ, ಅದಕ್ಕೆ ಮತ್ತು ಯೋಗಕ್ಕೆ ಏನಾದರೂ ಇಂಟರ್ಲಿಂಕ್ ಇದೆಯಾ? ಯೋಗದಿಂದ ಪರಿಹಾರ ಅಥವಾ ಆ ಥರದ್ದೇನೋ? ನಿಜ, ಯೋಗದಿಂದ ಪರಿಹಾರ ಸತ್ಯ. ಅದಕ್ಕೆ ನಮ್ಮ ಮೋದಿಜಿಯವರು ಇಂಟರ್ನ್ಯಾಷನಲ್ ಯೋಗ ಡೇ ಅಂತೇಳಿ ವಿಶ್ವಾದ್ಯಂತ ಯೋಗ ಮಾಡಿಸ್ತಿದಾರಲ್ಲ. ಈಗ ಮಲಾಸನ ಕೇಳಿದ್ದೀರಾ? ಹೌದು. ಮಲಾಸನ. ಸೊ ಮಲಾಸನ ಇದ್ದರೆ ಮಲಬದ್ಧತೆ ಬರಲ್ಲ, ಗೊತ್ತಾಯ್ತಲ್ವಾ? ಅದಕ್ಕಾಗಿ ಅದೇ ಹೆಸರು. ಹೌದೌದು. ಮತ್ತು ಇದು ಅಶ್ವಿನಿ ಮುದ್ರಾ, ಅಶ್ವಿನಿ ಮುದ್ರಾ ಮಾಡ್ತಾರಲ್ಲ, ಅದು ಮೋಷನ್ಗೆ ಹೋಗೋ ಒಂದು ಮಸಲ್ಸ್, ಅದಕ್ಕೆ ಶಕ್ತಿ ಕೊಡುತ್ತೆ. ಈ ಕೆಲವು ಯೋಗಗಳಿಂದ ನಮ್ಮ ಈ ಹೆಣ್ಣು ಮಕ್ಕಳಿಗೆ ಯೂರಿನ್ ಲೀಕ್ ಆಗುತ್ತಲ್ಲ, ಅದು ಕಂಟ್ರೋಲ್ ಆಗಿದೆ. ತುಂಬ ಸಿವಿಯರ್ ಆಗಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಪರಿಹಾರ ಇರುತ್ತೆ. ನಾವು ಸರ್ಜರಿ ಮಾಡ್ತೀವಿ, ಪರಿಹಾರ ಕೊಡ್ತೀವಿ. ಹೊಸದಾಗಿ ಇನೋವೇಷನ್ ಮಾಡಿದ್ದೀವಿ ನಾವು. ಒಂದೇ ಕಡೆ ನಾನು ಆಪ್ರೇಟ್ ಮಾಡ್ತೀನಿ, ಮತ್ತು ಯೂರೋಗೈನಕಾಲಜಿಸ್ಟ್ ಅಂತ ಹೆಣ್ಮಕ್ಳಿಗೆ ಮಾಡ್ತಾರೆ, ಅವರು ಮಾಡ್ತಾರೆ. ಒಟ್ಟಿಗೆ ಮಾಡಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ರಿಸಲ್ಟ್ ಕೊಡ್ತೀವಿ. ಹಾಗೆ ಈಗ ಹೆಣ್ಮಕ್ಳಿಗೆ ಈ ಥರ ಆಯಿತು, ಮತ್ಯಾವುದಾದ್ರೂ ಬೇರೆ ಬೇರೆ ಸಮಸ್ಯೆಯಿಂದ ಈ ಸಮಸ್ಯೆ ಬರಲಿಕ್ಕೆ ಸಾಧ್ಯತೆ ಇದೆಯಾ? ಒಂದು ಈಗ ನಾರ್ಮಲ್ ಡೆಲಿವರಿಯಲ್ಲಿ ಅಥವಾ ಬೇರೆ ಯಾವುದಾದ್ರೂ? ನೋಡಿ, ನಾನು ಇಂಟ್ರೆಸ್ಟಿಂಗ್ ಕೇಸಸ್ ಅಂದರೆ, ಒಂದು ಹೆಣ್ಮಗಳು ಬಂದಿದ್ದಾರೆ, ಬಂದು ಎಲ್ಲ ಕೇಳಿದ್ರೆ ಹೌದು ಸರ್ ನಾನು ಬೆರಳಾಕಿ ತೆಗಿತೀನಿ ಅಂತೇಳಿ. ನೆಕ್ಸ್ಟು ಹೌದು ಸರ್ ಯೂರಿನ್ ಲೀಕ್ ಆಗುತ್ತೆ ಅಂತೇಳಿ. ಮದುವೆ ಆಗಿಲ್ಲ. ನಾನು ಏನು ಇದು ಈ ಥರ ಆಗಿದೆಯಾ ಅಂತ ಕೇಳಿದಾಗೆ, ನೀವೇನಾದರೂ ಸ್ಪೋರ್ಟ್ಸ್ ಪರ್ಸನ್ನ ಕೇಳಿದೆ, ಹೌದು ಸರ್. ವೆಯ್ಟ್ ಲಿಫ್ಟರ್ ಕೇಳಿದೆ, ಹೌದು ಸರ್. ಈ ವೆಯ್ಟ್ ಲಿಫ್ಟಿಂಗ್ ಮಾಡುವ ಹೆಣ್ಮಕ್ಕಳಲ್ಲಿ ಆ ವೆಯ್ಟ್ ಎತ್ತಿ 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 ಆ ರೀತಿ ಬಂದಿರುತ್ತೆ. ಅರ್ಥ ಆಯ್ತಲ್ಲ? ಒಂದು. ಎರಡನೇದು, ಈ ಮಲಬದ್ಧತೆ ಇರುತ್ತಲ್ಲ, ಕಾನ್ಸ್ಟಿಪೇಷನ್ನು. ಸಣ್ಣ ಪುಟಾಣಿ ಮಕ್ಕಳು ಒಂದು ವಯಸ್ಸುವರೆಗೂ ತಾತ ಅಜ್ಜಿ ತಂದೆ ತಾಯಿ ನೋಡ್ತಾರೆ. ಅವು ತಾತ ತಾಯಿ ಏನು ಮಾಡ್ತಾರೆ, ಬೇಗ ಬಾ ಬೇಗ ಬಾ ಬೇಗ ಬಾ ಅಂತ ಕರೀತಾರೆ. ಇವರು ಮಲಬದ್ಧತೆ ಇರುತ್ತೆ, ಎಲ್ಲ ಬಿಟ್ಟು ಬೇಗ ಬರ್ತಾರೆ, ಅಲ್ಲೇ ಉಳಿತದೆ. ಆಮೇಲೆ ಏನಾಗುತ್ತೆ, ಒಂದು ಅಡಲೆಸೆಂಟ್ ಆಗ್ತದೆ, ಪ್ರೈವೇಟ್ ಶುರುವಾಗುತ್ತೆ. ಮೋಷನ್ಗೆ ಹೋಗಿ ಚೆನ್ನಾಗಿ ಪ್ರೆಷರ್ ಆಗ್ತಾ ಇರ್ತಾರೆ ವಾಶ್ರೂಮಲ್ಲಿ. ಆ ಪ್ರೆಷರ್ ಹಾಕಿ ಒಂದು 20 years 25 years ಹಾಕಿ ಏನಾಗುತ್ತೆ, ನಾವು ಗುದದ್ವಾರ ಇದೆಯಲ್ಲ, ರೆಕ್ಟಮ್ ಅಂತ ಕರಿತೀವಲ್ಲ, ಅದು ಪ್ರೊಲ್ಯಾಪ್ಸ್ ಆಗಿರುತ್ತೆ. ಆ ಪ್ರೆಷರಿಂದ ಆ ಯೂರಿನರಿ ಬ್ಲ್ಯಾಡರ್, ಮೂತ್ರಕೋಶ ಇದೆಯಲ್ಲ, ಅದು ಕೆಳಗೆ ಬಂದಿರುತ್ತೆ. ನೀವು ಹೇಳಿದ್ರಲ್ಲ, ಡೆಲಿವರಿ ಆಗಿರೋ ಹೆಣ್ಣುಮಕ್ಕಳು ಜೊತೆಯಲ್ಲಿ ಈ ಮಲಬದ್ಧತೆಯನ್ನು ಚಿಕ್ಕ ವಯಸ್ಸಿಂದ ಕಾಡ್ತಾ ಇರುತ್ತಲ್ಲ, ಯಾರಿಗೂ ಹಂಚ್ಕೊಂಡಿರಲ್ಲ ಅಂಥ ಹೆಣ್ಣುಮಕ್ಕಳಲ್ಲಿ ನಾನು ನೋಡಿದ್ದೀನಿ. ಅದನ್ನು ಸರಿ ಮಾಡಿದ್ಮೇಲೆ ಎಲ್ಲ ಸರಿ ಹೋಗಿದೆ. ಪ್ರತಿಯೊಂದು ಸಮಸ್ಯೆಗೂ ಈಗ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಪರಿಹಾರ ಇದೆ. ಬೇರೆ ಯಾವುದಾದ್ರೂ ಈ ಥರದ ಕೇಸ್ಗಳು? ಆಘಾತಕಾರಿನಾ? ನಾನು ನಿಮ್ಗೆ ಹೇಳಿದ್ನಲ್ಲ, ದಿನಕ್ಕೊಂದು ಆಘಾತಕಾರಿ ಸುದ್ದಿ. ಒಂದು ಹೆಣ್ಮಗಳು, ಮುಸ್ಲಿಂ ಹೆಣ್ಮಗಳು, 3 ಜನ ಮಕ್ಕಳಾಗಿದ್ದಾರೆ. ಆಕೆಗೆ ಬರೀ 26 ವರ್ಷ. 26ಕ್ಕೆ 3 ಜನ ಮಕ್ಕಳು ಆಗೋಗಿದ್ದಾರೆ. ಹೌದು. ಆಮೇಲೆ ಏನಾಗಿದೆ, ಸ್ವಲ್ಪ ಅನುಕೂಲವಾಗಿದ್ದಾರೆ ನೋಡೋಕ್ಕೆ, ಇಲ್ಲೇ ಆರ್ ಟಿ ನಗರದವರು. ಆ್ಯಂಡ್ ಬಂದು ನನಗೆ ಪೈಲ್ಸ್ ಆಗಿದೆ ಸರ್ ಅಂತ ಹೇಳಿದ್ರು. ನಾವು ಗೊತ್ತಲ್ಲ, ನಾವು ಪೈಲ್ಸ್ ಆಗಿದ್ದ ಕೂಡಲೇ ಡೀಟೇಲ್ ಹೋಗ್ತೀವಿ ನಾವೆಲ್ಲ. ಆಯಿತು ಅಂತ ಎಲ್ಲ ಕೇಳಿದೆ ನಾನು. ಕೇಳಿದಾಗ ಒಂದು ಸರಿ ಪೈಲ್ಸ್ ಆಪ್ರೇಷನ್ ಆಗಿದೆ ಸರ್ ಅಂತ ಹೇಳಿದ್ರು. ಎಲ್ಲಾಗಿದೆ? ಯಾವುದೋ ನರ್ಸಿಂಗ್ ಹೋಮ್ ಬೆಂಗಳೂರಲ್ಲಿ ಆಗಿದೆ ಅಂತ ಹೇಳಿದ್ರು. ನಾನು ಹೋಗಿ ಪರೀಕ್ಷೆ ಮಾಡ್ತೀನಿ, ಕೆಳಗೆ ರಕ್ತ ಇಲ್ಲ, ಪೈಲ್ಸ್ ಇಲ್ಲ, ಆಪ್ರೇಷನ್ ಮಾಡಿರೋ ಏನೂ ಇಲ್ಲ, ಅಲ್ಲಿ ರಕ್ತ ಹೋಗ್ತಾ ಇದೆ ಅಷ್ಟೇ. ಆಮೇಲೆ ಬಂದು ನೋಡಿ ಎಲ್ಲ ಕೇಳಿದ್ಮೇಲೆ ವಿಚಿತ್ರ ಅಂತ ಹೇಳಿದ್ರೆ, ಆಕೆಗೆ ತೂಕನೂ ಕಡಿಮೆ ಆಗಿರಲಿಲ್ಲ, ಆರಾಮಿದ್ಲು, ಚೆನ್ನಾಗಿದ್ಲು. ಒಂದು ಕೊಲೊನೋಸ್ಕೋಪಿ ಮಾಡೋಣ, ಬೆಳಗ್ಗೆ ಬನ್ನಿ ಅಂತ ಹೇಳಿದ್ವಿ. ಬೆಳಗ್ಗೆ ಕೊಲೊನೋಸ್ಕೋಪಿ ಮಾಡಿದ್ರೆ ಆಕೆಗೆ ಮೇಲೆ ಒಂದು ಕರುಳಿನ ಒಂದು ಭಾಗದಲ್ಲಿ ಕ್ಯಾನ್ಸರ್ ಇತ್ತು. ಕ್ಯಾನ್ಸರ್ ಅಂದಮೇಲೆ ನಾವು ಬಯಾಪ್ಸಿ ತೆಗಿತೀವಿ, ಅದನ್ನ ಕಳಿಸ್ತೀವಿ. ನಾವು ಬಯಾಪ್ಸಿ ಬರೋದಕ್ಕೆ ವೆಯ್ಟ್ ಮಾಡಲ್ಲ, ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. CT ಮಾಡಿಸಲ್ಲ, ಡೈರೆಕ್ಟ್ಲಿ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಪೆಟ್ ಸ್ಕ್ಯಾನ್ ಮಾಡಿದಾಗ ಲಿವರಲ್ಲಿ, ಲಂಗ್ಸಲ್ಲಿ ಎಲ್ಲ ಕಡೆ ಕಾಯಿಲೆ ಹೌದೌದೌದು. ಆಮೇಲೆ ಕೇಳಿದೆ, ಕರೆಕ್ಟಾಗಿ ಯಾವಾಗ ನಿಮಗೆ ರಕ್ತ ಶುರುವಾಗಿದ್ದು? ಸರ್ ನನಗೆ 4 ವರ್ಷದಿಂದ ರಕ್ತ ಹೋಗೋಕ್ಕೆ ಶುರುವಾಯಿತು ಸರ್. ನಾವು ಪೈಲ್ಸ್ ಅಂತ ಹೇಳಿ ಸೇಮ್ ಪ್ರಾಬ್ಲಮ್, ಒಂದು ನಕಲಿ ವೈದ್ಯ, ಮುಸಲ್ಮಾನ್ ಧರ್ಮಕ್ಕೆ ಗೌರವ ಕೊಟ್ಟು
ಮುಸಲ್ಮಾನ್ ಧರ್ಮದ ನಕಲಿ ವೈದ್ಯರ ಹತ್ರ ಹೋಗಿ ಅವರು ಏನೋ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಸರ್ಕಸ್ ಮಾಡಿ ಬಂದಾಗ ಎಂಡ್ ಸ್ಟೇಜ್ ಕೋಲೋರೆಕ್ಟಲ್ ಕ್ಯಾನ್ಸರ್, ನಾನು ನಿಮ್ಗೆ ಹೇಳಿದ್ನಲ್ಲ, ದ ಓನ್ಲಿ ಕ್ಯಾನ್ಸರ್ ವಿಚ್ ಇಸ್ ಡಯಾಗ್ನೋಸ್ ಲೇಟ್ ಇನ್ ದ ಕಂಟ್ರಿ ಈಸ್ ಕೋಲೋರೆಕ್ಟಲ್ ಕ್ಯಾನ್ಸರ್. 100ಕ್ಕೆ 78 ಜನಕ್ಕೆ. ಇದು ಆಘಾತಕಾರಿ ಅಲ್ವಾ? ಯಾವ ಧರ್ಮ ಆದರೆ ಏನು, 26 ವರ್ಷ 3 ಜನ ಮಕ್ಕಳು ನೋಡಿದ್ರೆ ಅಯ್ಯೋ ಅನಿಸುತ್ತೆ, ತಾಯಿ ಸಾಯ್ತಾ ಇದ್ದಾಳೆ. ಈ ರೀತಿ ನಮ್ಮದೇ ಊರಿನ ಒಂದು ಟೀಚರ್ ನಮ್ಮ ತಾಲೂಕಲ್ಲಿ ರೆಕ್ಟಲ್ ಕ್ಯಾನ್ಸರ್ ಆಗಿದೆ. ಪೈಲ್ಸ್ ಅಂತೇಳಿ ನಮ್ಮ ತಾಲೂಕಲ್ಲೇ ಸರ್ಜನ್ಗಳು ಟ್ರೀಟ್ ಮಾಡಿದ್ದಾರೆ. ಕೊನೆಗಿಲ್ಲ ಇಲ್ಲ ನಮ್ಮ ಡಾಕ್ಟರ್ ಇದ್ದಾರೆ ಬೆಂಗಳೂರು ಹೋಗೋಣ ಬಂದರೆ ಕೈ ಹಾಕ್ತೀನಿ ಕ್ಯಾನ್ಸರ್. ಬೆಂಗಳೂರಿನ ಒಬ್ಬ ಸರ್ಜನ್ ಪೈಲ್ಸ್ ಅಂತೇಳಿ ಆಪರೇಷನ್ ಮಾಡಿದ್ದಾರೆ. 6 ತಿಂಗಳಾಗಿದೆ, ವಾಸಿ ಆಗಿಲ್ಲ. ನಮ್ಮ ಹತ್ರ ಬಂದರು, ಎಲ್ಲ ಕೇಳಿದೆ, ಕೈ ಹಾಕ್ತೀನಿ, ಡೌಟ್ ಬಂತು. ಬೆಳಗ್ಗೆ ಬನ್ನಿ ಒಂದು ಬಯಾಪ್ಸಿ ಮಾಡ್ತೀವಿ. ಬಯಾಪ್ಸಿ ಮಾಡಿದ್ರೆ ಕ್ಯಾನ್ಸರ್. ಈ ಸರ್ಜನ್ಗಳು ಯಾಕೆ ಹೀಗೆ ಮಾಡ್ತಾರೆ? ನಾನು ನಿಮ್ಗೆ ಹೇಳಿದ್ನಲ್ಲ, ಇಂಡಿಯಾದಲ್ಲಿ ಡಾಕ್ಟ್ರುಗಳು 2 ರಿಂದ 3 ನಿಮಿಷ, ಕರೆಕ್ಟಾ? ಒಪ್ತೀರಾ ಇದನ್ನು? ಹೌದು. ಡಾಕ್ಟ್ರ್ ಹತ್ರ ಹೋಗಿದ್ದೀರಾ? ನಿಮ್ಗೆ ಎಷ್ಟು ನಿಮಿಷ ಕೊಟ್ಟಿರೋ ಟೈಮು? ಅಷ್ಟೇ, 2 ರಿಂದ 3 ನಿಮಿಷ. ವರ್ಲ್ಡ್ ಆ್ಯಾವ್ರೇಜು 35 ನಿಮಿಷ. ಆ ಕ್ವಾಲಿಟಿ ಟೈಮ್ ಕೊಟ್ಟು ಪೇಷಂಟ್ ಹೇಳಿದ್ನ ಸರಿಯಾಗಿ ಕೇಳಿಸ್ಕೊಂಡು, ಎಂಪತಿ ಅಂತ ಕರಿತೀವಿ, ಮಾಡಿದಾಗ ಪರ್ಫೆಕ್ಟ್ ಡಯಾಗ್ನೋಸಿಸ್ ಆಗುತ್ತೆ. ದೇವರ ದಯ, ದೇವರ ಅನುಗ್ರಹ, ನಾವು ಯಾವ ಡಯಾಗ್ನೋಸು ಮಿಸ್ ಮಾಡಿಲ್ಲ. ಹಾಗೆ ಸೊ ಟೈಮ್ ಕೊಡ್ಬೇಕು ಪೇಷಂಟಿಗೆ, ಅರ್ಜೆಂಟ್ ಇರಬಾರ್ದು. ಯಾಕಂದರೆ ಈಗ ಅರ್ಜೆಂಟ್ ಅನ್ನೋದ್ರ ಅರ್ಥ ಒಂದು ಪೇಷಂಟಿಗೆ ಇಷ್ಟು ಅಂತ ಒಂದು ಲೆಕ್ಕ, ದಿನಕ್ಕಿಷ್ಟು ಅಂತ ಲೆಕ್ಕ. ಆ ಲೆಕ್ಕಾಚಾರದಲ್ಲಿ ಅವ್ರು ಹೋಗ್ತಾ ಇರ್ತಾರೆ. ಅದೇ ಅವರಿಗೆ ಪೇಷಂಟ್ ಬರುವುದು ಹೋಗುದು ಹೌದೌದು. ನಾನು ಹೇಳ್ತೀನಿ ಯಾವತ್ತೂ ಸಹ ಡಾಕ್ಟ್ರುಗಳಿಗೆ ಈ ಹಂಗರ್ ಬಿಯಾಂಡ್ ಮನಿ ಅಂತ ಕರಿತೀವಿ. ಏನು ಹೇಳಿ? ಹಂಗರ್ ಬಿಯಾಂಡ್ ಮನಿ. ಆ ಹಂಗರ್ ಏನು ಅಂತ ಹೇಳಿದ್ರೆ, ನಾನು ಪೇಷಂಟಿಗೆ ಡಯಾಗ್ನೋಸ್ ಮಾಡಿ ಸರಿ ಮಾಡಬೇಕು ಅಂತ. ಆ ಹಂಗರ್ ಇರಬೇಕು. ಈ ಹಂಗರ್ ಅಲ್ಲ. ಈ ಹಂಗರ್ ಇದ್ದರೆ ಇದು ತಾನಾಗೇ ಹಿಂದೆ ಬರುತ್ತೆ. ಹಾಗೆ ಆಮೇಲೆ ಈ ಥರದ್ದು ಮತ್ತೆ ಏನಾದರೂ ಕೇಸ್ಗಳು ಗಂಡಸರಿಗೆ ಏನಾದರೂ ನೋಡಿದ್ರೆ ಆ ಥರದ ಕೇಸು? ಗಂಡಸರಿಗ ಇದು ನನ್ನ ಕತೆ ಹೇಳಲೇಬೇಕಿದು. ನಂಜನಗೂಡು ಹತ್ರ ಒಂದು ಹಳ್ಳಿ. ಆ ಹಳ್ಳಿನಲ್ಲಿ ಒಬ್ಬ ಗಂಡ ಹೆಂಡತಿ ಮದುವೆ ಆಗ್ತಾರೆ. ಹುಡುಗಿ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಇವನಿಗೆ ಹಳ್ಳಿ ಕಡೆ ಅಲ್ವಾ, ಕುರ ಆ್ಯಪ್ಸಸ್ ಆಗಿಬಿಡುತ್ತೆ. ಅದು ಹೊಡೆದೋಗುತ್ತೆ, ಕ್ಯೂ ಬರುತ್ತೆ. ಮೈಸೂರಲ್ಲಿ ಒಂದು ಸರಿ ಆಪ್ರೇಷನ್ ಆಗುತ್ತೆ, ಅದನ್ನು ವಾಸಿ ಆಗಲ್ಲ, ಕ್ಯೂ ಬರ್ತಾ ಇರುತ್ತೆ. 2ನೇ ಸರಿ ಆಗುತ್ತೆ, ವಾಸಿ ಆಗಲ್ಲ, ಕ್ಯೂ ಬರ್ತಾ ಇರುತ್ತೆ. ಮತ್ತೆ 3ನೇ ಸರಿ ಆಗುತ್ತೆ, ವಾಸಿ ಆಗಲ್ಲ, ಕ್ಯೂ ಬರ್ತಾ ಇರುತ್ತೆ. ಇದು ಒಂದೂವರೆ ವರ್ಷ ಆಗಿದೆ. ಆ 1.5 ವರ್ಷದಲ್ಲಿ ಇವರು ಪ್ರೈವೇಟ್ ಲೈಫ್ ಆಗೇ ಇಲ್ಲ. ಹೆಂಡತಿ ಆದವಳು ನನ್ನ ಗಂಡನಿಗೆ ದೊಡ್ಡ ಕಾಯಿಲೆ ಇದೆ ಅಂಥೇಳಿ ಆತ್ಮಹತ್ಯೆ ಮಾಡಿ ಸತ್ತೋಗ್ತಾಳೆ. ಅಯ್ಯಯ್ಯೋ, ಸತ್ಯ ನಡೆದ ಘಟನೆ ಇದು. ಆತ್ಮಹತ್ಯೆ ಮಾಡಿದ್ಮೇಲೆ ಹೆಂಡತಿ ಮನೆಯವ್ರು ಏನು ಮಾಡ್ತಾರೆ, ಆ ಹುಡುಗನ ತಾಯಿ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. FIR ಆಗುತ್ತೆ. ಡೌರಿ ಡೆತ್ ಅಂತ ತೊಗೊಂಡೋಗಿ ಜುಡಿಷಿಯಲ್ ಕಸ್ಟಡಿಗೆ ಬಿಡ್ತಾರೆ. 9 ತಿಂಗಳು ಲಾಯರ್ಗೂ ಹಣ ಕೊಡೋಕ್ಕಾಗದೆ ಅಮ್ಮ ಮಗ ಜೈಲಲ್ಲಿ ಇರ್ತಾರೆ ಇಬ್ಬರೂ. ಈಗ 1 ತಿಂಗಳಿಂದ ನನ್ನ ಹತ್ರ ಬಂದಿದ್ರು ಅವರು. ದೊಡ್ಡ ಕತೆ ಹೇಳಿದ್ರು, ಹಿಂಗೆ ಆಯ್ತು ಸ್ವಾಮಿ, ಈ ಫಿಸ್ಚುಲಾಯಿಂದ ನನ್ನ ಹೆಂಡತಿ ಸೋತೋಗ್ಬಿಟ್ಲು, ನಾವು ಜೈಲಿಗೆ ಹೋದ್ವಿ, ಈಗಲೂ ಸೋರ್ತಾನೇ ಇದೆ ಅಂತ. ಆಮೇಲೆ ನಾವು ಫ್ರೀಯಾಗಿ ಆಪ್ರೇಷನ್ ಮಾಡಿ ಅವರಿಗೆ ಕಳಿಸಿದ್ವಿ. ಈಗ ಚೆನ್ನಾಗಿದೆ, ಆರಾಮಾಗಿದ್ದಾರೆ. ಸೊ ಈ ರೀತಿ ಘಟನೆ ಎಲ್ಲ ಆಗುತ್ತೆ. ಈ ಈ ಈ ಫಿಸ್ಚುಲಾ ಅಂತೀವಲ್ಲ, ಆ ಪಸ್ಸು ಹೋಗ್ತಾ ಇರುತ್ತಲ್ಲ, ಎಷ್ಟೋ ಜನ ಗಂಡಸರು ಹೆಣ್ಣು ಮಕ್ಕಳು ಹೆಂಡತಿ ಹತ್ರ ಸೇರಲ್ಲ. ಸುಮಾರು ಸ್ಟೋರಿ ಇದೆ ಥರ ನಮ್ಮ ಹತ್ರ, ಆಯಿತಾ. ಇನ್ನು ಫಿಸ್ಚುಲಾ ಇದೆ. ಗುಲ್ಬರ್ಗ ಜಿಲ್ಲೆ ಸೇಡಂ ತಾಲೂಕು ಒಬ್ಬರು ಬಂದಿದ್ದರು. ಈ ಫಿಸ್ಚುಲಾ ಇದೆಯಲ್ಲ, 22 ವರ್ಷದಿಂದ ಅವ್ರಿಗೆ ಫಿಸ್ಚುಲಾ ಇತ್ತಂತೆ. ಕುರಾಗೆ ಟ್ರ್ಯಾಕ್ ಆಗುತ್ತಲ್ಲ ಅದು. ನಮ್ಮ ಹತ್ರ ಬಂದಾಗ ನಾವು ಅದನ್ನು ಮಾಡಿದ್ವಿ. ಬಯಾಪ್ಸಿ ಕಳಿಸಿದಾಗೆ ಕ್ಯಾನ್ಸರ್ ಅಂತ ಬಂತು. ಕೇಳಿದ್ದೀರಾ ಫಿಸ್ಚುಲಾಲಿ ಕ್ಯಾನ್ಸರ್ ಆಗೋದು ಅಂತ? 100ಕ್ಕೆ 2% ಫಿಸ್ಚುಲಾಗಳು ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ. ಟ್ರೀಟ್ ಮಾಡದೆ ಹೋದರೆ ಸುಮಾರು 15 ರಿಂದ 20 ವರ್ಷ 100ಕ್ಕೆ 2% ಕ್ಯಾನ್ಸರಿಗೆ ಕನ್ವರ್ಟ್ ಆಗುತ್ತೆ. ಅದು ಯಾರೂ ಆಗಿರಬಾರ್ದು. ಆ 100ಕ್ಕೆ 2 ಇದೆಯಲ್ಲ, ಯಾರೂ ಆಗಿರಬಾರ್ದು. ಇದಕ್ಕೆ ಪರಿಹಾರ ಇದೆ. ಸೊ ಬೇಗ ಬಂದು ಚಿಕಿತ್ಸೆ ಮಾಡ್ಕೋಬೇಕು. ಆ ರೀತಿ. ಸೊ ಈಗ ಇಷ್ಟೆಲ್ಲ ಇರುವಾಗ ಈ ಪಿಸ್ತೂಲದಿಂದ ಹೊರಗಡೆ ನಿಂತು ಸಹಜವಾದ ಬದುಕನ್ನು ಬದುಕಬೇಕು ಅಂತಾದರೆ ನೀವು ನಾವು ಮೊದಲು ಚರ್ಚೆ ಮಾಡಿದೆವು ಆಹಾರ. ಇನ್ನು ಬಹುತೇಕ ವಿಹಾರ ಅಂದರೆ ಎಕ್ಸಸೈಸ್. ಸೊ ಅದರ ಆಚೆ ಇನ್ನೇನು? ಈಗ ಫಿಸ್ಚುಲಾ ಬಂದಾಯಿತು, ಟ್ರೀಟ್ ಮಾಡಲೇಬೇಕೀಗ.
ಈ ಫಿಸ್ಚುಲಾ ಇದೆಯಲ್ಲ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಕಷ್ಟಕರವಾದ ಚಿಕಿತ್ಸೆ ಅಂದರೆ ಫಿಸ್ಚುಲಾ ಚಿಕಿತ್ಸೆ. ಯಾವುದ ಒಂದು ಬೈಬಲ್ ಇದೆ, ಗುಲೀಗರ್ ಅಂತ, ಈ ನಮ್ಮ ಈ ಗುರುದ್ವಾರದ ಸಮಸ್ಯೆಗಳಿಗೆ ಪುಸ್ತಕ. ಅದರಲ್ಲಿ ಹೇಳ್ತಾನೆ, ಪ್ರಪಂಚದಲ್ಲಿ ಒಬ್ಬ ಸರ್ಜನ್ನ ರೆಪ್ಯುಟೇಷನ್ ಹಾಳಾಗಿದ್ದರೆ, ಹೆಸರು ಕೆಟ್ಟಿದ್ರೆ ಈ ಫಿಸ್ಚುಲಾ ಆಪರೇಷನಿಂದ ಅಂತ. ಅದು ಮಾಡಿ ಕೂಡಲೇ ಮತ್ತೆ ಬರುತ್ತೆ. ಅವಾಗೇನು ಮಾಡ್ತಾನೆ, ಊರೆಲ್ಲ ಹೋಗ್ತಾನೆ ಅವನು, ನನಗೆ ಡಾಕ್ಟ್ರ್ ಇಂಥವ್ರು ಮಾಡಿದ್ರು ಸರಿಯಾಗಿ ಮಾಡಲಿಲ್ಲ, ನನಗೆ ಮತ್ತೆ ಬಂದಿದೆ ಅಂತ. ರೆಪ್ಯುಟೇಷನ್ ಹೋಯ್ತೋ ಇಲ್ವೋ? ಹೌದು. ಹಾರ್ಟ್ ಸರ್ಜರಿ ಮಾಡ್ಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಬ್ರೈನ್ ಮಾಡ್ಬೋದು. ಆದರೆ ಫಿಸ್ಚುಲಾ ಇದೆಯಲ್ಲ ಭಾಳ ಸೂಕ್ಷ್ಮವಾದ ಜಾಗ. ಚೂರು ಹೆಚ್ಚು ಕಡಿಮೆ ಆದರೆ ಮೋಷನ್ ಕಂಟ್ರೋಲ್ ತಪ್ಪೋಗುತ್ತೆ. ಅರ್ಥ ಆಯ್ತಲ್ವಾ? ಗೊತ್ತಾಯ್ತು. ಮೋಷನ್ ಕಂಟ್ರೋಲ್ ತಪ್ಪೋಗುತ್ತೆ. ಒಂದು ನಿಮ್ಮ ಕತೆ ಹೇಳ್ತೀನಿ. ಒಬ್ಬ ಸರ್ಜನ್, ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಭಾಳ ಇಂಪಾರ್ಟೆಂಟ್ ಇದು. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ MBBS MS ಮಾಡಿದಂಥ ಸರ್ಜನ್, ಮೆರಿಟೋರಿಯಸ್ ಹುಡುಗ. ಆದರೆ ಪಾಪ ಹಳ್ಳಿ ಹುಡುಗ, ಬಡತನ, ನಮಗೆ 2 ವರ್ಷ ಜೂನಿಯರ್. ಅವ ಏನು ಮಾಡ್ದ, ಅವನಿಗೆ ಫಿಷರ್ ಆಗುತ್ತೆ. ಫಿಷರ್ ಕ್ರ್ಯಾಕ್ ಅಂತ ಹೇಳಿದ್ನಲ್ಲ, ಫಿಷರ್ ಆಗುತ್ತೆ. ಈ ಫಿಷರ್ ಆದಾಗ ಏನು ಮಾಡ್ತಾನೆ ಅವನು, ಒಬ್ಬ ಸರ್ಜನ್, ಇದಕ್ಕೆಲ್ಲ ಸಾಬ್ರು ಒಳ್ಳೆಯವರು ಟ್ರೀಟ್ಮೆಂಟಿಗೆ ಅಂಥೇಳಿ ಅವನೊಬ್ಬ ಕ್ವ್ಯಾಕ್ ಹತ್ರ ಹೋಗ್ತಾನೆ, ನೆಲಮಂಗ್ಲ ಹತ್ರ. ಅವನು ಕಟ್ ಮಾಡ್ತಾನೆ. ಕಟ್ ಮಾಡಿ ಏನಾಗುತ್ತೆ, ಇವನಿಗೆ ಅರ್ಧ ಮೋಷನ್ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ ಈ ಹುಡುಗನಿಗೆ, ನನ್ನ ಜೂನಿಯರ್. ಆಮೇಲೆ ಏನಾಗುತ್ತೆ, ಕಂಟ್ರೋಲ್ ತಪ್ಪೋದಾಗ ಇವನು ಏನು ಮಾಡಬೇಕು, ಎಕ್ಸ್ಪರ್ಟ್ಸ್ ಹತ್ರ ಹೋಗ್ಬೇಕಲ್ವ. ಇವನ ಜೂನಿಯರ್ ಇನ್ನೊಬ್ಬ ಅವಾಗ ತಾನೆ MS ಪಾಸ್ ಮಾಡಿರ್ತಾನೆ. ಅವನು ಅದೇನೋ ಬಾರೋ ನಾನು ಸರಿ ಮಾಡ್ಬಿಡ್ತಾನೆ. ಅವನು ಹೋಗ್ತಾನೆ, ಅವನು ಇನ್ನೂ ಕಟ್ ಮಾಡ್ತಾನೆ, ಫುಲ್ ತಪ್ಪೋಗ್ಬಿಡ್ತಾನೆ. 2 ವರ್ಷ ಇವನು ರೂಮ್ ಸೇರ್ತಾನೆ. ಕೊನೆಗೆ ನನಗೆ ಫೋನ್ ಮಾಡ್ತಾನೆ. ನಾನು ಸ್ವಲ್ಪ ಪೆಟ್ಟಿದ್ದೆ ಅವನ ಹತ್ರ, ಎಲ್ಲ ಪುಸ್ತಕ ಮಾಡೋದು, ಸಹಾಯ ಮಾಡೋದಲ್ಲಿದ್ದೆ. ಸಾರ್ ಕ್ಯಾಬೇಜ್ ಆಗ್ಬಿಟ್ಟಿದ್ದೀನಿ ಸರ್ ಅಂತ ಫೋನ್ ಕ್ಯಾಬೇಜ್ ಆಗ್ಬಿಟ್ಟು, ಏನಾಯಿತು ಸರ್, ಈ ಥರ ಆಯಿತು, ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ ಸರ್ ಅಂತ. ಆತ್ಮಹತ್ಯೆ ಮಾಡಿಕೊಳ್ಳೋ ನನಗೆ ಕೊನೆ ಕರೆ ಮಾಡೋದು ನೋಡಿ ಅವನು, ಬಚಾವಾದ ಅಲ್ಲಿಂದ. ನಾನು ಮಂಡ್ಯದಲ್ಲಿದ್ದೆ. ಅವನು ಒಬ್ಬನ ಕರೆಸಿ ಬಟ್ಟೆ ಗಿಟ್ಟೆಲ್ಲ ತೊಗೊಂಡು ಮಂಡ್ಯ ಕರೆಸಿ, ನಮ್ಮ ನರ್ಸಿಂಗ್ ಸ್ಕೂಲ್ ಇತ್ತು, ಆ ಹಾಸ್ಟೆಲ್ ಇಟ್ಟೆ ಅವ್ನು ಹೇಳ್ತೀನಿ ಎಲ್ಲ ಕಡೆ ಕತೆ ಹೇಳಿ ಸರ್ ಪರವಾಗಿಲ್ಲ ಅಂತ. ಹಾಸ್ಟೆಲ್ ಇಟ್ಟು ಅವನಿಗೆ ರಿಹ್ಯಾಬಿಲಿಟೇಷನ್ 3 ವರ್ಷ ಮಾಡಿದ್ವಿ, ಎಲ್ಲ ಸರಿ ಮಾಡಿ ಎಲ್ಲ ಮಾಡಿ ಸರಿ ಹೋಗ್ಬಿಟ್ಟ. ಆಮೇಲೆ ಏನು ಮಾಡೋದು, ಮದುವೆ ಆಗಿರಲಿಲ್ಲ. ಅವನ ಫ್ರೆಂಡ್ ತಂಗಿ ಒಬ್ಬರು ಟ್ಯೂಮರ್ ಆಗಿ ಗಂಡ ತೀರ್ಕೊಂಡಿದ್ರು, ಅದಕ್ಕೊಂದು ಹೆಣ್ಮಗು ಇತ್ತು. ಅವನೇ ವಾಲಂಟ್ರಿ ಹೋಗಿ ನಾನು ನಿನ್ನ ತಂಗಿಗೆ ಲೈಫ್ ಕೊಡ್ತೀನಪ್ಪ ಅಂಥೇಳಿ ಮದುವೆ ಆಗಿ, ಈಗ ಅವನಿಗೊಂದು ಹೆಣ್ಮಗು, ಈಗ ಚೆನ್ನಾಗಿ ಸೆಟ್ಲ್ ಆಗಿ ವೈದ್ಯಕೀಯ ಮುಂದುವರಿಸಿ ದೊಡ್ಡದಾಗಿದ್ದಾನೆ ಈಗ. ಅರ್ಥ ಆಯ್ತಲ್ಲ? ಸೊ ಒಬ್ಬ ಸರ್ಜನು ನಕಲಿ ವೈದ್ಯರು ಹೋಗಿ ಕಟ್ ಮಾಡ್ಕೊಂಡು ಮೋಷನ್ ಕಂಟ್ರೋಲ್ ತಗೋಬೇಕಾದ್ರೆ ಇನ್ನು ಬೇರೆ ಸಾಮಾನ್ಯ ಜನರ ಕತೆ ಏನು ಸರ್?